ಸೊ ನಾನಿಲ್ಲಿ ರನ್ ಮಾಡ್ತಿರೋದು ಸರ್ಚ್ ಆ್ಯಡ್ಸ್. ಸೊ ಸರ್ಚ್ ಆ್ಯಡ್ಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಆಫ್ಟರ್ ದಟ್ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದಾಗ ಅಗೇನ್ ಇಲ್ಲಿ ಕಂಟಿನ್ಯೂ ಆಪ್ಷನ್ ಇರುತ್ತೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿ. ಸೊ ಅದಾದಮೇಲೆ ನೀವು ನಿಮ್ಮ ಕ್ಯಾಂಪೇನ್ ನೇಮನ್ನು ಇಡಬೇಕಾಗುತ್ತೆ. ಸೊ ಈ ಕ್ಯಾಂಪೇನ್ ನೇಮನ್ನು ನಾವು ಏನಕ್ಕೆ ಕೊಡ್ತೀವಿ ಅಂತಂದರೆ, ಇಫ್ ಇನ್ ಕೇಸ್ ನೀವು ಫ್ಯೂಚರಲ್ಲಿ ಮಲ್ಟಿಪಲ್ ಕ್ಯಾಂಪೇನ್ಸ್ಗಳನ್ನು ಕ್ರಿಯೇಟ್ ಮಾಡಿದಾಗ ಯಾವ ಕ್ಯಾಂಪೇನ್ ಯಾರ್ಯಾರಿಗೆ ಕ್ರಿಯೇಟ್ ಮಾಡಿದ್ದೀರಾ ಅನ್ನೋದು ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಯಾವ ಬಿಸ್ನೆಸ್ಸಿಗೆ ನೀವು ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀರಾ ಆ್ಯಂಡ್ ಯಾವ ಟೈಪ್ ಆಫ್ ಕ್ಯಾಂಪೇನನ್ನು ರನ್ ಮಾಡ್ತಿದ್ದೀರಾ ಅನ್ನೋದನ್ನು ನೀವು ಇಲ್ಲಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇಫ್ ಇನ್ ಕೇಸ್ ಫ್ಯೂಚರಲ್ಲಿ ಮಲ್ಟಿಪಲ್ ಕ್ಯಾಂಪೇನ್ಸನ್ನು ರನ್ ಮಾಡಿದಾಗ ನಮಗೆ ಈ ಕ್ಯಾಂಪೇನ್ ಇದಕ್ಕೋಸ್ಕರನೇ ರನ್ ಮಾಡಿದ್ವಿ ಅನ್ನೋದು ಗೊತ್ತಾಗಬೇಕು ಅನ್ನೋ ರೀಸನ್ಗೋಸ್ಕರ ನಾವಿಲ್ಲಿ ಕ್ಯಾಂಪೇನ್ ನೇಮನ್ನು ಕೊಡ್ತೇವೆ. ಸೊ ಫಾರ್ ಎಕ್ಸಾಂಪಲ್ DMTK ಸರ್ಚ್ ಆ್ಯಡ್ಸ್ ಆ್ಯಂಡ್ ಇವತ್ತಿನ ಡೇಟ್ ಅಂತಂದರೆ, ಫಾರ್ ಎಕ್ಸಾಂಪಲ್ ನೀವು ಯಾವ ಡೇಟಿಗೆ ನೀವು ಆ್ಯಡನ್ನು ರನ್ ಮಾಡಿರ್ತೀರ ಆ ಡೇಟನ್ನು ಕೂಡ ನೀವು ಇಲ್ಲಿ ಮೆನ್ಷನ್ ಮಾಡ್ಬೋದು. ಸೊ ಫಾರ್ ಎಕ್ಸಾಂಪಲ್ ಇವತ್ತು 5/12/2025. ಓಕೆ.